ಈಗ ಗಾಡಿ ಸ್ಟಾರ್ಟ್ ಆಗಿದೆ. ಇನ್ ಕೇಸ್ HV ಬ್ಯಾಟ್ರಿ ಇನ್ ಕೇಸ್ ಎಲ್ಲಾದ್ರೂ ಒಂದು ಕೆಳಗಡೆ ಬೆಂಕಿ ಆದ್ರೂ ಅಂಟ್ಕೊಂತು ಬ್ಯಾಟ್ರಿ ಹತ್ರ ವೈರು ಹೆವಿ ವೋಲ್ಟೇಜ್ ಅಲ್ವಾ, ಆಗೇನಾದ್ರು ಅನ್ನಿಸ್ದಾಗ ನೀವು ಇಮಿಡಿಯೇಟ್ಲಿ ಇದನ್ನ ಆಫ್ ಮಾಡಿ. ಇದನ್ನ ಆಫ್ ಮಾಡಿದ ತಕ್ಷಣ ಮೇನ್ ಬ್ಯಾಟ್ರಿ ಕಟ್ ಆಫ್. ಇದನ್ನ ಆಫ್ ಮಾಡ್ಬಿಟ್ಟು ಫುಲ್ ಮೋಟರ್ ಫುಲ್ ಬಂದಾಗುತ್ತೆ HV ಬ್ಯಾಟ್ರಿ ಇದೆಲ್ಲ. ಹಾಗೆ ಇಲ್ಲೊಂದು ಟ್ಯಾಗ್ ಇರುತ್ತೆ, ಆ ಟ್ಯಾಗ್ ನ ಕಿತ್ತಿ ಇದು ಲಾಂಗ್ ಪ್ರೆಸ್, ಇದು FDSS ಅಂತ. ಇದು FDSS ಲಾಂಗ್ ಪ್ರೆಸ್ ಮಾಡಿ ಅಲ್ಲಿ ಕೆಳಗಡೆ ಸಿಲಿಂಡರ್ ಇರುತ್ತೆ, 10 kg ಇರುತ್ತೆ, ಬರಸ್ಟ್ ಆಗುತ್ತೆ. ಅದು ಆಟೋಮೆಟಿಕ್ ಬರಸ್ಟ್ ಆಗುತ್ತೆ. ಅದು ಬರಸ್ಟ್ ಆಯ್ತಾ, ಅದು ಬರಸ್ಟ್ ಆದ್ಮೇಲೆ ಕಾಲ್ ಮಾಡಿ ಹೇಳಿ, ಡಿಪೋಗೆ ಕಂಟ್ರೋಲ್ ರೂಮ್ ಇರುತ್ತೆ. ಮತ್ತೆ ಈಗ ನೋಡಿ ಇಲ್ಲಿ 2 ಸಿಂಬಲ್ ಬಂದಿದ್ದೇನೆ. ಇದು ಇಲ್ಲಿ ಗಾಡಿ ರೆಡಿ ಇದೆ, ಬೇಕಾದ್ರೆ ರೆಡಿ ಅಂತ ತೋರಿಸ್ತಿದೆ. ಇಲ್ಲಿ ಮೋಟರ್ ಪ್ರೊಫೆಷನಲ್ ಎರರ್ ಬರ್ತಾ ಇದೆ, ಎಮರ್ಜೆನ್ಸಿ ಬಟನ್ಸ್ ಬರ್ತಾ ಇದೆ. ಈಗ ಆಫ್ ಮಾಡಿ, ಕೀ ಎಲ್ಲ ಟೋಟಲ್ ಯಾವ ಸ್ವಿಚ್ ಆನ್ ಆಗಿದೆ ಟೋಟಲ್ ಸ್ವಿಚ್ ಆಫ್ ಮಾಡ್ಬಿಡಿ. ಆಫ್ ಮಾಡಿ, ಕೀ ಆಫ್ ಮಾಡಿ, ಫಸ್ಟ್ ಕೀ ಆಫ್ ಮಾಡಿ. ಕೀ ಆಫ್ ಆದ್ಮೇಲೆ ಬ್ಯಾಟ್ರಿ ಕಟ್ ಆಫ್ ಸ್ವಿಚ್ ಆಫ್ ಮಾಡಿ. ಮಾಮೂಲಿ ಪ್ರೊಸೀಜರ್. ಮತ್ತೆ ಅದೇ ಪ್ರೊಸೀಜರ್ ಇಂದ ಫಸ್ಟ್ ಇಂದ ಬನ್ನಿ. ಈಗ ಕೀ ಏನ್ ಮಾಡಿ, ಎಲ್ಲ ಹೋಯ್ತಾ, ಲೈಟ್ಸ್ ಎಲ್ಲ